ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಇದ್ದಾಚಿ ಸಾವರಿಯಾ ಸೇಲ್ಸ್ ಅಂಡ್ ಮಿಲ್ಸ್ ಇಂದ ಸೂರತ್ ಅಲ್ಲಿ ನಮ್ ಕಂಪನಿ ಇರೋದು ರೆಗ್ಯುಲರ್ ನಾನು ವಿಡಿಯೋ ತಗೊಂಡ್ ಬರ್ತಾ ಇದ್ದೀನಿ ಸ್ಪೆಷಲಿ ಫಾರ್ ಕರ್ನಾಟಕ ಕಸ್ಟಮರ್ಗೋಸ್ಕರ. ಕನ್ನಡಗಾರ ಅದು ಅಂಗಡಿ ಇರೋದು, ಕನ್ನಡಗಾರ ನಾನೇ ಇರೋದು, ಕನ್ನಡಗಾರ ಅದು ಚಾನೆಲ್ ಇರೋದು, ಎಲ್ಲ ಅವ್ರಿಗೋಸ್ಕರನೇ ಅದು ರನ್ನಿಂಗ್ ಅಲ್ಲಿ ಇರೋದು ಮಾರ್ಕೆಟ್ ಅಲ್ಲಿ. ಸ್ಟಾರ್ಟಿಂಗ್ ನಾನು ಇವತ್ತು ಆರ್ಟಿಕಲ್ ತಗೊಂಡ್ ಬಂದಿದ್ದೀನಿ ದುಪ್ಪಟ್ಟದು. ತುಂಬಾ ದಿವಸ ಆಗಿದೆ, ಅದು 2 ತಿಂಗಳ ಆದ್ಮೇಲೆ ನಾನು ಅದು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಗೆ ನೀವು ಅಷ್ಟೊಂದು ಸ್ನೇಕ್ ಕೊಟ್ಟಿದ್ದೀರಾ ದುಪ್ಪಟ್ಟಾಗೆ, ಬ್ಲೌಸ್ಗೆ, ದುಪ್ಪಟ್ಟ ಮೇಲೆ. ಬಟ್ ಇವತ್ತು ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ನಾನು. ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿನ ದುಪ್ಪಟ್ಟಗಳು ಇದೆ, ಎಲ್ಲ ವೆರೈಟಿಯಲ್ಲಿ ದುಪ್ಪಟ್ಟಗಳು ಇದೆ. ರೆಗ್ಯುಲರ್ ಫ್ಯಾಬ್ರಿಕ್ ವೈಸ್ ದುಪ್ಪಟ್ಟ ಅಲ್ಲಿ ಫ್ಯಾಬ್ರಿಕ್ ಎರಡೇ ಇರುತ್ತೆ, ಬಟ್ ಅದರಲ್ಲಿ ಕ್ಯಾಟಗಿರಿ ಇರುತ್ತೆ ಬೇರೆ ಬೇರೆ. ಕ್ಯಾಟಗಿರಿ ವೈಸ್ ರಿಯಾನ್, ಶಿಫಾನ್, ನಾಜ್ಮಿನ್, ಪ್ಯೂರ್, ಸಿಲ್ಕ್ ಬೇಸ್ ಮೇಲೆ ವೆರೈಟಿ ಬೇಜಾನೆಟ್ ಸಿಗುತ್ತೆ. ಬಟ್ ಅದು ಮೆನ್ ಫ್ಯಾಬ್ರಿಕ್ ಎರಡೇ ಇರೋದು ಅಷ್ಟೇ. ನಾನು ಸ್ಟಾರ್ಟಿಂಗ್ ಮಾಡ್ಬಿಡ್ತೀನಿ ಮಾತ್ರ 15 ರೂಪಾಯಿಂದ ದುಪ್ಪಟ್ಟ ಅಲ್ಲಿ ರೇಂಜ್. 15 ರೂಪಾಯಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾರು ಕೊಡಲ್ಲ. ತುಂಬಾ ಜನ ಹೇಳ್ತಾರೆ 20 ರೂಪಾಯಿ 30 ರೂಪಾಯಿ, ಬಟ್ ಅದು ಪೀಸ್ ಇರಲ್ಲ. ನಾನು ದುಪ್ಪಟ್ಟ ಕೊಡ್ತೀನಿ 15 ಗ್ಯಾರಂಟೆಡ್ ಪೀಸ್ ಕೊಡ್ತೀನಿ, ಗ್ಯಾರಂಟೆಡ್ ಫ್ಯಾಬ್ರಿಕ್ ಜೊತೆಗೆ ಕೊಡ್ತೀನಿ. ಆರ್ಟಿಕಲ್ ನೋಡಬಹುದು ನೀವು, ನೋಡಿ ಕಾನ್ಸೆಪ್ಟ್ ನೋಡಿ ನೀವು, ವಿತ್ ಲಟ್ಕನ್ ಅಲ್ಲಿ ಅಕ್ಸೆಸರೀಸ್ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು, ಕಲರ್ ಚಾರ್ಟ್ ಎಲ್ಲ ಸಿಗುತ್ತೆ. ಯಾಕೆ ಆ ರೀತಿ ನಾನು ಡಿಸೈನ್ ಗಳು ಮಾಡಿದೀನಿ ಅಂದ್ರೆ ನಿಮ್ಗೆ ಐಡಿಯಾ ಆಗ್ಬಿಡುತ್ತೆ 15 ರೂಪಾಯಲ್ಲಿ ನಾನು ಏನ್ ಕೊಡ್ತಾ ಇದ್ದೀನಿ ಅಂದ್ರೆ. 15 ರೂಪಾಯಲ್ಲಿ ಫುಲ್ ಲೆಂತ್ ದುಪ್ಪಟ್ಟ ಕೊಡ್ತಾ ಇದ್ದೀನಿ. ಎರಡ್ ಸೈಡ್ ಮಾಡಿದೀನಿ, ಅದು ಎರಡುಗಡೆ ಇದೆ ನೋಡ್ಬೋದು. 2.5 ಮೀಟರ್ ಪಕ್ಕ ಲೆಂತ್ ಇರುತ್ತೆ, 2.5 ಮೀಟರ್ ಎಷ್ಟು ಪೂರ್ತಿ ಲೆಂತ್ ಇರುತ್ತೆ. ಕಾನ್ಸೆಪ್ಟ್ ವೈಸ್ ಲಟ್ಕನ್ ಅಲ್ಲಿ ಆರ್ಟಿಕಲ್ ಗಳು ಬೇಜಾನಾಗಿ ಸಿಗುತ್ತೆ ನಮ್ಮ ಹತ್ರ. ಇವಾಗ ಅದು ನೋಡಿ ಆರ್ಟಿಕಲ್ ಬಂದೇಜ್ ಮೇಲೆ ಸಿಲ್ಕ್ ಬೇಸ್ ಫ್ಯಾಬ್ರಿಕ್ ಇರುತ್ತೆ. ಸಿಲ್ಕ್ ಬೇಸ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ಕಾನ್ಸೆಪ್ಟ್ ನಿಮ್ಗೆ ಎಲ್ಲ ಸಿಗ್ಬಿಡುತ್ತೆ. ಯಾಕೆ ನಿಮ್ಗೆ ಒಂದು ಐಡಿಯಾ ಆಗ್ಬಿಡುತ್ತೆ ನಾನು ಏನೇನ್ ರೇಂಜ್ ಮೇಂಟೈನ್ ಮಾಡ್ತೀನಿ. ದುಪ್ಪಟ್ಟ ಅಲ್ಲಿ ಹೆವಿ ಕಾನ್ಸೆಪ್ಟ್ ಅಲ್ಲಿ ಇರೋದು ನಮ್ಮ ಹತ್ರ, ಅದನ್ನ ನಾನು ಆ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಏನ್ ಆರ್ಟಿಕಲ್ ಗಳು ಇರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಇರೋದು. ಆರ್ಟಿಕಲ್ ನೋಡಬಹುದು ನೀವು ಕಾನ್ಸೆಪ್ಟ್. ಇವಾಗ ಅದು ನೋಡಿ ಆರ್ಟಿಕಲ್ ಪೂರ್ತಿ ದುಪ್ಪಟ್ಟ ಮೇಲೆ ಸರೋಸ್ಕಿದು ವರ್ಕ್. ಲಾಸ್ಟ್ ತಕ್ಷಣ ನೀವು ನೋಡ್ತೀರಾ ಟಿಕ್ಲಿ ವರ್ಕ್ ತರ ಸರೋಸ್ಕಿದು ವರ್ಕ್ ಇರುತ್ತೆ. ಸರೋಸ್ಕಿ ವರ್ಕ್ ಸ್ಪೆಷಲ್ ಇರೋದು ಸೂರತ್ ಅಲ್ಲಿ. ಅದು ಸೂರತ್ ಬಟ್ಟೆ ಮೇಲೆನೆ ಸರೋಸ್ಕಿದು ವರ್ಕ್ ಆಗತ್ತೆ. ಯಾಕೆ ಸೂರತ್ ಕ್ಲೈಮೇಟ್ ಹಂಗೆ ಇರೋದು, ಯಾಕೆ ಅಲ್ಲಿ ಕ್ಲೈಮೇಟ್ ಅಲ್ಲಿ ಕಲರ್ ಫೇಡ್ ಆಗಲ್ಲ. ಆ ರೀತಿ ಕಾನ್ಸೆಪ್ಟ್ ಸೂರತ್ ಅಲ್ಲಿ ಬಟ್ಟೆ ಮ್ಯಾನುಫ್ಯಾಕ್ಚರ್ ಆಗೋದು ಒಂದೇ ರೀಸನ್ ಇದೆ. ಯಾಕೆ ಸೂರತ್ ತಾಪಿ ಮೈಯದು ಒಂದು ಇದೆ, ಅದು ಯಾವಾಗ ಬಟ್ಟೆದು ಕಲರ್ ಫೇಡ್ ಆಗಲ್ಲ. ಸೂರತ್ ಅಲ್ಲಿ ಸ್ಪೆಷಲ್ ಕಾನ್ಸೆಪ್ಟ್ ಇರೋದು. ಇವಾಗ ಅದು ಆರ್ಟಿಕಲ್ ನೋಡಿ ಪ್ಯೂರ್ ಬೇಸ್ ಮೇಲೆ. ಪ್ಯೂರ್ ಅಂದ್ರೆ ಏನ್ ಯಾಕೆ ಹೇಳ್ತಾರೆ ಅಂದ್ರೆ ಅದು ತೋರಿಸ್ತೀನಿ ನಾವು ನಿಮ್ಗೆ. ಪ್ಯೂರ್ದು ದುಪ್ಪಟ್ಟ ಅಂದ್ರೆ ಪೂರ್ತಿ ಅದು ಒಂದ್ ಕೈಯಲ್ಲಿ ಬಂದ್ಬಿಡತ್ತೆ, ಅಷ್ಟೊಂದು ಸ್ಮೂತ್ ಆಗಿ ಫ್ಯಾಬ್ರಿಕ್ ಇರುತ್ತೆ. ಅದು ಫ್ಯಾಬ್ರಿಕ್ ವೈಸ್ ಯಾಕೆ ಫ್ಯಾಬ್ರಿಕ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ನಾನು ಹೇಳಿದ್ದೀನಿ. ಫ್ಯಾಬ್ರಿಕ್ ಎರಡೇ ಬರುತ್ತೆ, ಬಟ್ ಕ್ಯಾಟಗಿರಿ ಚೇಂಜ್ ಆಗ್ಬಿಡುತ್ತೆ, ಅದರಲ್ಲಿ ಕಾನ್ಸೆಪ್ಟ್ ಚೇಂಜ್ ಆಗ್ಬಿಡುತ್ತೆ, ವೆರೈಟಿ ಚೇಂಜ್ ಆಗ್ಬಿಡುತ್ತೆ. ದುಪ್ಪಟ್ಟ ಅಲ್ಲಿ ವೆರೈಟಿ ನೀವು ನೋಡ್ಬೋದು, ಕಾಟನ್ ವೆರೈಟಿ ಬೇಜಾನಾಗಿದೆ. ಬಟ್ ಇವತ್ತು ಮೋಟಿವ್ ಏನಿದೆ ನಂದು ಸ್ಪೆಷಲಿ ದುಪ್ಪಟ್ಟ ಅಲ್ಲಿ ನನ್ನ ಡಿಸೈನರ್ ಕಾನ್ಸೆಪ್ಟ್ ಯಾವ ರೀತಿ ಇದೆ ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಆರ್ಟಿಕಲ್ ನೋಡಿ. ಇವಾಗ ಅದು ಆರ್ಟಿಕಲ್ ನೋಡ್ಬೋದು ನೀವು, ಡಿಜಿಟಲ್ ಮೇಲೆ ವಿತ್ ಸೀಕ್ವೆನ್ಸ್ ಕೆಲಸ ಅದ್ರ ಮೇಲೆ ನೋಡ್ಬೋದು. ಫಿನಿಶಿಂಗ್ ವೈಸ್ ಆರ್ಟಿಕಲ್ಗಳು ಡಿಸೈನರ್ ಕಾನ್ಸೆಪ್ಟ್ ಹೇಳ್ಬೋದು ನೀವು. ಅದು ಬಾರಿಕೆಯಿಂದ ಒಂದ್ ದಾರನ ಆಚೆ ಸಿಗಲ್ಲ. ಮತ್ತೆ ಡಿಜಿಟಲ್ ಅದು ಪ್ರಿಂಟ್ ಇರೋದು ಡಿಜಿಟಲ್ ಪೂರ್ತಿ ದುಪ್ಪಟ್ಟ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ವೆರೈಟಿ ಸಿಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಆರ್ಟಿಕಲ್ ಇನ್ನು ನೋಡಿ ಕಾಟನ್ ಬೇಸ್ ಮೇಲೆ ಗೋಟಪಟ್ಟಿದ್ದು ಟ್ರೆಡಿಷನಲ್ ಹೇಳ್ತಾರೆ, ಅದಕ್ಕೆ ರಾಜಸ್ಥಾನಿ ಸ್ಪೆಷಲ್. ರಾಜಸ್ಥಾನ್ ಅಲ್ಲಿಂದ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಇವಾಗ ಪ್ರತಿಯೊಂದು ಸ್ಟೇಟ್ ಅಲ್ಲಿನ ಅದು ಒಂದು ಡಿಸೈನ್ ಆಗಿದೆ. ಇವಾಗ ಲ್ಯಾಡಿಯಾ ಕಾನ್ಸೆಪ್ಟ್, ಬಾಂಧನಿ ಕಾನ್ಸೆಪ್ಟ್ ಮುಂಚೆ ಒಂದು ಟ್ರೆಡಿಷನಲ್ ಅಲ್ಲಿ ಯೂಸ್ ಮಾಡ್ತಾ ಇತ್ತು. ಇವಾಗ ಡೆಲಿ ವೇರ್ಗೆ ಆ ಕಾನ್ಸೆಪ್ಟ್, ಪಾರ್ಟಿ ವೇರ್ಗೆ ಆ ರೀತಿ ಕಾನ್ಸೆಪ್ಟ್ ಗಳು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಮೇನ್ ನಾನು ಅದು ಆರ್ಟಿಕಲ್ ನಾನು ಏನ್ ಹೇಳಿ, ಅದು ಆರ್ಟಿಕಲ್ದು ಫಿನಿಶಿಂಗ್ ನೋಡ್ಬೋದು, ವರ್ಕ್ ನೋಡ್ಬೋದು, ಕಾನ್ಸೆಪ್ಟ್ ನೋಡ್ಬೋದು. ನಿಮ್ಗೆ ದೂರದಿಂದ ಯಾವ ರೀತಿ ಕಾಣಿಸ್ತಾ ಇದೆ, ಬಟ್ ಇದು ನೀವು ಜೂಮ್ ಆಗಿ ತೋರಿಸಿದ್ರೆ ಅಂದ್ರೆ ನೋಡಿ ಇವಾಗ ಅದ್ರದ್ದು ಫಿನಿಶಿಂಗ್ ನೋಡಿ, ವೆರೈಟಿ. ಅದಕ್ಕೆ ಹೇಳ್ತಾರೆ ಕಾಶ್ಮೀರಿ ವರ್ಕ್.
ದುಪ್ಪಟ್ಟ ಮೇಲೆ ವರ್ಕ್ ನೋಡ್ಬೋದು. ಅದು ನೋಡಿ ನೀವು, ನಾನು ನೋಡಿ ಕಾನ್ಸೆಪ್ಟ್ ನೋಡ್ಬೋದು ನೀವು. ದುಪ್ಪಟ್ಟ ಕಾಶ್ಮೀರಿ ವರ್ಕ್ ಅಲ್ಲಿ ದುಪ್ಪಟ್ಟ ವರ್ಕ್ ನಿಮ್ಗೆ ದೂರಿಂದ ಯಾವ ರೀತಿ ಕಾಣಿಸ್ತಾ ಇದೆ, ಸೀಕ್ವೆನ್ಸ್ ಮಲ್ಟಿ ಧಾಗದು ವರ್ಕ್, ಆ ರೀತಿ ಕಾನ್ಸೆಪ್ಟ್ಗಳು. ಅದು ಜನ ತುಂಬಾ ದುಪ್ಪಟ್ಟನೆ ಶಾಲ್ ಅಲ್ಲಿನೇ ಯೂಸ್ ಮಾಡ್ತಾರೆ, ಕಾನ್ಸೆಪ್ಟ್ ವೈಸ್, ಪಾರ್ಟಿ ವೈಸ್, ಪ್ರತಿ ಒಂದು ಆರ್ಟಿಕಲ್ ಅಲ್ಲಿ ಯೂಸ್ ಮಾಡ್ತಾರೆ. ಕಾನ್ಸೆಪ್ಟ್ ನೋಡ್ಬೋದು ನೀವು. ಯಾಕೆ ನಾನು ವೆರೈಟಿಯಲ್ಲಿ ಡೀಲ್ ಮಾಡ್ತೀನಿ ನೋಡಿ. ಕಾನ್ಸೆಪ್ಟ್ ಅದಕ್ಕೆ ಹೇಳ್ತಾರೆ ಮಲ್ಟಿ ಧಾಗದು ವರ್ಕ್. ಅದ್ರದ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ಲೆಹರಿಯಾ ಟೈಪ್, ಅದು ಲೆಹರ್ ಟೈಪ್, ಅದು ಒಂದು ಡಿಸೈನ್ ಕೊಟ್ಬಿಟ್ಟಿದ್ದೀನಿ. ಮಲ್ಟಿ ಧಾಗದು ವರ್ಕ್, ಹ್ಯಾಂಡ್ ವರ್ಕ್ ಆರ್ಟಿಕಲ್ ಅದಕ್ಕೆ ಹೇಳ್ಬೋದು ನೀವು. ಫಿನಿಶಿಂಗ್ ನೋಡ್ಬೋದು, ಹಿಂದೆ ನೋಡಿ ಹ್ಯಾಂಡ್ ವರ್ಕ್ ಆರ್ಟಿಕಲ್ ಇದೆ, ಧಾಗದು ಮಲ್ಟಿ ಧಾಗದು ವರ್ಕ್. ಅದರಲ್ಲಿ ಹೆಂಗಿದೆ ಅಂದ್ರೆ ಒನ್ ಡಿಸೈನ್ ಆಡ್ ಕಲರ್, ಒನ್ ಡಿಸೈನ್ ಆಡ್ ಕಲರ್, ಒನ್ ಡಿಸೈನ್ ಆಡ್ ಕಲರ್. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮ್ಗೆ ಸಿಗ್ಬಿಡುತ್ತೆ ದುಪ್ಪಟ್ಟ ಅಲ್ಲಿ. ದುಪ್ಪಟ್ಟದು ವೆರೈಟಿ. ಅದು ಇನ್ನು ಒಂದು ನೋಡಿ ಕಾನ್ಸೆಪ್ಟ್ ಡಿಜಿಟಲ್ ಮೇಲೆ ಇನ್ನು ಬಂತು ಯುನಿಕ್ ಆರ್ಟಿಕಲ್. ಅದಕ್ಕೆ ಕಾನ್ಸೆಪ್ಟ್ ಹೇಳ್ಬೋದು ನೀವು. ಕಾನ್ಸೆಪ್ಟ್ ವೈಸ್ ಲಾಸ್ಟ್ ತಕ್ಷಣ ದುಪ್ಪಟ್ಟದು ಲೆಂತ್ ನೋಡಿ, ವಿಡ್ತ್ ನೋಡಿ, ಫುಲ್ ಹೆವಿ ಕಾನ್ಸೆಪ್ಟ್ ಅಲ್ಲಿ ಲೆಂತ್ ತೋರಿಸಬಹುದು. ನಾನಿದ್ದೀನಿ 5.9 ಕಾನ್ಸೆಪ್ಟ್ ನೋಡಿ. ಇವಾಗ ಏನ್ ಲೆಂತ್ ಇದೆ ಪೂರ್ತಿ ಹೇಳಿದೀನಿ ಅಂದ್ರೆ ಪೂರ್ತಿನೇ ಕೊಡ್ತೀನಿ. ಯಾಕೆ ನಾನು ಕ್ವಾಲಿಟಿಯಲ್ಲಿ ಮತ್ತೆ ಲೆಂತ್ ಅಲ್ಲಿ ಕಟ್ ಅಲ್ಲಿ ಯಾವಾಗ ಅದು ಮಾಡಲ್ಲ. ಅದು ನೋಡಿ ಇವಾಗ ನೆಕ್ಸ್ಟ್ ಆರ್ಟಿಕಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಕಾನ್ಸೆಪ್ಟ್ ಅಂದ್ರೆ ಮೋಟಿವ್ ಒಂದೇ ಇರೋದು ಅಜಿತ್ ಜೋನ್ ಅಲ್ಲಿ. ಮೋಟಿವ್ ಏನಿದೆ, ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಐಟಮ್ಗಳು, ಟ್ರೆಂಡಿಂಗ್ ಅಲ್ಲಿ ಏನ್ ಆರ್ಟಿಕಲ್ಗಳು ಬರುತ್ತೆ, ದುಪ್ಪಟ್ಟ ಆಗ್ಲಿ, ಸಾರಿ ಸೂಟ್ ಆಗ್ಲಿ, ಲೆಗಿನ್ಸ್ ಆಗ್ಲಿ, ಕುರ್ತಿ ಪ್ಲಾಜೋ ಆಗ್ಲಿ, ನಾನು ಏನೇನ್ ವೆರೈಟಿಯಲ್ಲಿ ಡೀಲ್ ಮಾಡ್ತಾ ಇದ್ದೀನಿ ಅದು ಎಲ್ಲ ನಿಮ್ಗೆ ಒಂದೇ ಅಂಗಡಿಯಲ್ಲಿ ಸಿಗತ್ತೆ, ಒಂದೇ ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ಸಿಗತ್ತೆ. ನಾನು ಏನೇನ್ ವೆರೈಟಿ ಡೀಲ್ ಮಾಡ್ತಾ ಇದ್ದೀನಿ ಅಂದ್ರೆ. ಇನ್ನು ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಅದರದ್ದು ನಾನು ಏನ್ ಹೇಳಿ, ಅದು ನಾನು ವರ್ಡೇ ಇಲ್ಲ, ಆ ರೀತಿ ಕಾನ್ಸೆಪ್ಟ್ ಇದೆ. ಅದು ಕಾನ್ಸೆಪ್ಟ್ ನೋಡಿ. ಇವಾಗ ನಾನು ಹೇಳ್ತೀನಿ, ಅದು ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಅಲ್ಲಿ ಇರೋದು ವೈಟ್ ಮೇಲೆ. ಇವಾಗ ಕಾನ್ಸೆಪ್ಟ್ ಬಾರಿಕೆಯಿಂದ ನೋಡಿ, ಅದಕ್ಕೆ ಎಷ್ಟು ಫಿನಿಶಿಂಗ್ ವೈಸ್ ವರ್ಕ್ ಇದೆ ಅದ್ರ ಮೇಲೆ. ಫಿನಿಶಿಂಗ್ ವೈಸ್ ಕೆಲಸ, ದುಪ್ಪಟ್ಟದು ಲೆಂತ್, ಕಾನ್ಸೆಪ್ಟ್, ಆರ್ಟಿಕಲ್, ವೆರೈಟಿ, ಡಿಸೈನರ್, ನೆಟ್ ಮೇಲೆ ಯಾವ ರೀತಿ. ಅದು ನೆಕ್ಸ್ಟ್ ಆರ್ಟಿಕಲ್ ನೋಡಿ, ನೆಟ್ ಮೇಲೆ ಅದು ನೋಡ್ಬೋದು ನೀವು. ನೆಟ್ಟೆಡ್ ಮೇಲೆ ಕಾನ್ಸೆಪ್ಟ್ ಸಿಗ್ಬಿಡುತ್ತೆ ನಿಮ್ಗೆ, ವೆರೈಟಿ ಸಿಗ್ಬಿಡುತ್ತೆ, ಆರ್ಟಿಕಲ್ಗಳು ಸಿಗ್ಬಿಡುತ್ತೆ, ಆ ರೀತಿ ಕಾನ್ಸೆಪ್ಟ್ಗಳು ಸಿಗ್ಬಿಡುತ್ತೆ. ವೆರೈಟಿ ವೈಸ್ ಆರ್ಟಿಕಲ್ಗಳು ಮತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು. ಅದಕ್ಕೆ ಅಜಿತ್ ಜೋನ್ ಅಲ್ಲಿ ಜನ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅಜಿತ್ ಜೋನ್ ಅಲ್ಲಿ ನಾನು ವೆರೈಟಿ ಇಲ್ಲ, ಕಾನ್ಸೆಪ್ಟ್ ಡೀಲ್ ಮಾಡ್ತೀನಿ, ಮತ್ತೆ ಟ್ರೆಂಡಿಂಗ್ ಅಲ್ಲಿ ಏನ್ ಐಟಮ್ ನಡೆಯುತ್ತೆ ಅದೇ ಡೀಲ್ ಮಾಡ್ತೀನಿ. ಅದು ನೋಡಿ ನೆಕ್ಸ್ಟ್ ಬಂದೇಜ್ ಮೇಲೆ ಸಿಲ್ಕ್ ಬೇಸ್. ಅದರದ್ದು ಹೆಂಗ್ ಬಂತು ಅಂದ್ರೆ ಗೆಟಪ್ ಬಾರಿಕೆಯಿಂದ ತೋರಿಸ್ತೀನಿ ಅಂದ್ರೆ ಅದ್ರದ್ದು ಗೆಟಪ್ ಹೆಂಗ್ ಬಂತು ಅಂದ್ರೆ ಗೋಟಾಪಟ್ಟಿದು ವರ್ಕ್, ಮೋತಿಯದು ಕೆಲಸ, ಪೂರ್ತಿ ಸಿಲ್ಕ್ ಬೇಸ್ ಮೇಲೆ ಫ್ಯಾಬ್ರಿಕ್, ಲಟ್ಕನ್ ಅಲ್ಲಿ ಅಕ್ಸೆಸರೀಸ್. ಒಂದು ದುಪ್ಪಟ್ಟ ಅಲ್ಲಿ 4 ಇಂದ 5 ವೆರೈಟಿ ನಾನು ತೋರಿಸ್ತೀನಿ. ವೆರೈಟಿ ನೀವು ನೋಡ್ಬೋದು, ಲೆಂತ್ ನೋಡ್ಬೋದು, ಕಾನ್ಸೆಪ್ಟ್ ನೋಡ್ಬೋದು. ಯಾಕೆ ಅಜಿತ್ ಜೋನ್ ಅದಕ್ಕೇನೆ ಡೀಲ್ ಮಾಡ್ತಾರೆ. ಲಾಸ್ಟ್ ಸ್ಯಾಂಪಲಿಂಗ್ ಇದೆ, ನಾನು ಲಾಸ್ಟ್ ಆರ್ಟಿಕಲ್ ತೋರಿಸ್ಬಿಡ್ತೀನಿ. ಅದನ್ನ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ, ಸಿಂಪಲ್ ಸೋಬರ್ ಅಲ್ಲಿ ನೆಟ್ ಮೇಲೆ ನೋಡಿ. ಮಲ್ಟಿದು ಪ್ಯೂರ್ ವೈಟ್ ಮೇಲೆ ಟೋನ್ ಟು ಟೋನ್ ಹೇಳ್ತಾರೆ. ಅದಕ್ಕೆ ಜನ ತುಂಬಾ ಏನ್ ಲೇಡೀಸ್ ಪ್ರಿಫೇರ್ ಮಾಡ್ತಾರೆ ಅಂದ್ರೆ ವೈಟ್ ಮೇಲೆ ವೈಟ್ ಮ್ಯಾಚಿಂಗ್ ಅಲ್ಲಿ ಇರ್ತಾರೆ. ನಮ್ಮ ಹತ್ರ ಆ ರೀತಿಯ ಕಾಂಬೋಗಳು ಆರ್ಟಿಕಲ್ ಇದೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳನ್ನ ಬೇಜಾನಿಗೆ ಸಿಗ್ಬಿಡುತ್ತೆ ನಮ್ಮ ಹತ್ರ. ವೆರೈಟಿಯಲ್ಲಿ ಡೀಲ್ ಮಾಡ್ತೀನಿ. ನಾನು ಸೂರತ್ ಅಲ್ಲಿ ಕುತ್ಕೊಳ್ತೀನಿ. ಏನೇನ್ ವೆರೈಟಿಯಲ್ಲಿ ಡೀಲ್ ಮಾಡ್ತೀನಿ ಅಂದ್ರೆ ಅದನ್ನೇ ಹೇಳ್ಬಿಡ್ತೀನಿ. ನಾನು ರೆಗ್ಯುಲರ್ ವಿಡಿಯೋ ತಗೊಂಡ್ ಬರ್ತಾನೆ ಇರ್ತೀನಿ. ಸಾಡಿ ಸೂಟ್, ಲೆಗಿನ್ಸ್, ಕುರ್ತಿ, ಪ್ಲಾಜೋ, ಬ್ಲೌಸ್, ದುಪ್ಪಟ್ಟ, ಸೂರತ್ ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಐಟಮ್ಗಳು ಅದು ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ. ಡೈಲಿ ವೇರ್ ಐಟಮ್ ನಿಮ್ಗೆ ವಿಡಿಯೋ ಅಲ್ಲಿ ಅದು ನಾನು ಬರ್ತಾನೆ ಇರ್ತೀನಿ, ರೆಗ್ಯುಲರ್ ಸಿಗ್ಬಿಡುತ್ತೆ. ಇನ್ನು ಡಿಟೇಲ್ ಆಗಿ ಬೇಕು ನಮ್ಮ ಕಂಪನಿ ಬಗ್ಗೆ ಅಂದ್ರೆ ಹಿಂದಿಯಲ್ಲಿ ನಮ್ಮ ಕನ್ನಡ ಅಜಿತ್ ಜೋನ್ ಅಂದ್ರೆ ಚಾನೆಲ್ ಇರೋದು. ಫೇಸ್ಬುಕ್ ಅಲ್ಲಿ ವಾರ ಅಲ್ಲಿ ಲೈವ್ ಆಗಿ ಬರ್ತೀನಿ ನಾನು. ಅಜಿತ್ ಜೋನ್ ಕನ್ನಡ ಅಂದ್ರೆ ಫೇಸ್ಬುಕ್ ಚಾನೆಲ್ ಇದೆ. ಯಾರು ಜಾಯಿನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ಆರ್ಟಿಕಲ್ ಬೇಕು ನೀವು ತಪ್ಪದಾಗಿ ಕಮೆಂಟ್ ಅಲ್ಲಿ ಬರ್ಬೋದು. ಏನ್ ಆರ್ಟಿಕಲ್ ನಿಮ್ಗೆ ನೋಡ್ಬೇಕಂದ್ರೆ ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ನಮಸ್ಕಾರ. ನಮ್ದು ಎಲ್ಲ ಕರ್ನಾಟಕ ಅವರಿಗೆ ಜೈ ಕರ್ನಾಟಕ.